13 ವರ್ಷಗಳ ಕಾಲ ರಾಯರು ಇಲ್ಲೇ ಮನೆಯಲ್ಲಿದ್ರು, ಇಲ್ಲೇ ಇರ್ತಾ ಇದ್ರು. ಅಲ್ಲೇ ನದಿ ದಂಡಿ ಏಕಶಿಲಾ ಬೃಂದಾವನ ಜಪದ ಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ಸುಮ್ಮನೆ ಕೊಡ ಹೊರಗೋಗು, ಹೊರಗೋಗಿ ಹೊರಗೋಗ್ಬಿಡಿ. ಅಲ್ಲೇ ನದಿ ದಂಡಿ ಏಕಶಿಲಾ ಬೃಂದಾವನ ಜಪದ ಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ಜಪ ತಪಸ್ಸು ಮುಗಿಸಿಕೊಂಡು ಹೊರಗಡೆ ಗ್ರಿಲ್ ಹಾಕ್ಯಾರ. ಆ ಗ್ರಿಲ್ಲಲ್ಲಿ ರಾಯರು ಕೂತ್ಕೊಂಡು ವಿಶ್ರಾಂತಿ ಮಾಡ್ತಿದ್ರು. ಅಪ್ಪಣ್ಣಾಚಾರ್ಯ ಅವ್ರು ಸೇವಾ ಮಾಡ್ತಿದ್ರು. 400 ವರ್ಷದಿಂದ ಇದು ಅಪ್ಪಣ್ಣಾಚಾರ್ಯ ಮನೆ. ಇದು ಅಪ್ಪಣ್ಣಾಚಾರ್ಯ ರಾಯರಿಗಿಂತ 2 ವರ್ಷ ದೊಡ್ಡವರು, ಆದ್ರೂ ಪರಮ ಗುರುಗಳು ಅಂತೇಳಿ ಗಂಧ ಮಾಡಿ ಆದ್ರೂ ಪರಮ ಗುರುಗಳು ಅಂತೇಳಿ ರಾಯರು ಸೇವಾ ಮಾಡ್ತಿದ್ರು. 400 ವರ್ಷದಿಂದ ಈ ಮನೆಯಲ್ಲಿ ಹುತ್ತ ಇತ್ತು. ಹುತ್ತದಲ್ಲಿ ಜೀವಂತ ಸರ್ಪ, ಆ ಸರ್ಪದ ಹೆಸರು ಕೃಷ್ಣ ಸರ್ಪ ಅಂತೇಳಿ. ಅದು 5 ಅಡಿ ಕರಿ ನಾಗರವು, ಅದಕ್ಕೆ ದೊಡ್ಡ ದೊಡ್ಡ ರೋಮಗಳು, ಅದು ಭಗವಂತನಿಗೆ ಸಂಬಂಧಪಟ್ಟಂತ ಹಾವಾಗಿರೋದ್ರಿಂದ ಕೃಷ್ಣ ಸರ್ಪ ಅದು ಇಲ್ಲೇ ರಾಯರು ಇಲ್ಲಿ ಹೊರಗಡೆ ಮಾಡ್ತಿದ್ರು. ಕೃಷ್ಣ ಸರ್ಪ ಅದು ಇಲ್ಲೇ ಇರ್ತಿದ್ರು. ಮನೆಯನ್ನು ಹುತ್ತ ಇರ್ಬಾರ್ದು ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಹುತ್ತಕ್ಕೆ ಹುತ್ತಕ್ಕೆ ಪೂಜಾ ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಹುತ್ತ ತೆಗಿಸ್ತಾರ, ಹುತ್ತ ಇರ್ಬಾರ್ದು ಮನೆಯಲ್ಲಿ ಅಂತ ಹೇಳಿ ಕೇಳಿಸ್ಕೊಂಡಂತ ಭಗವಂತ ರಾಘವೇಂದ್ರ ಸ್ವಾಮಿ ತಪಶಕ್ತಿಗೆ ಕಥಾಸ್ತವ. ಯಾಕಂದ್ರೆ ಸತ್ತವನ್ನು ಬದಿಸಿದಂತ ರಾಘವೇಂದ್ರ ಸ್ವಾಮಿಗೆ ಒಂದು ಹಾವನ್ನೇನು ಕಲ್ಲು ಮಾಡೋದ್ರಿಂದ ದೊಡ್ಡ ಸಮಸ್ಯೆ. ಕೃಷ್ಣ ಸರ್ಪ ಅನ್ನೋದು ಭಗವಂತ ಸಂಬಂಧಪಟ್ಟಂತ ಹಾವಾಗಿರೋದ್ರಿಂದ ಡೈರೆಕ್ಟ್ ಆಗಿ 2 ಕೈ ಎತ್ತಿ ರಾಘವೇಂದ್ರ ಸ್ವಾಮಿಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು ಕೂಡಲೇ ಕೃಷ್ಣ ಸರ್ಪ ಸ್ವಯಂ ಸರಿಯಾಗುತ್ತೆ. ಹುತ್ತದಲ್ಲಿ ಭವಿಷ್ಯತ್ ಕಾಲದಲ್ಲಿ ಮನೆಗೆ ಬರ್ತಕ್ಕಂಥ ಹೆಣ್ಮಕ್ಳು, ಸಣ್ಣ ಸಣ್ಣ ಮಕ್ಕಳು ಅವರು ಭಯಗ್ರಸ್ತರಾಗ್ಬಿಡೋದು ನೋಡಿ ಅಂತ ಹೇಳಿ ಕೃಷ್ಣ ಸರ್ಪ ಸ್ವಯಂ ಸರಿ ಆಗ್ತದೆ. ಆ ಸಿರಿಯನ್ನೇ ಹುತ್ತದಿಂದ ಹೊರಗಡೆ ತೆಗೆದು ಅವರೇ ಪ್ರತಿಷ್ಠಾಪನೆ ಮಾಡಿದ್ರೆ ಬಿಚ್ಚಾರಿ ನಾಗಪ್ಪ ಅಂತ ಹೇಳಿ ಬಹಳ ಜಾಗೃತಿ ನಾಗಪ್ಪ. ಇಲ್ಲಿ ಕಾಯಿ ಸಂಜೆ ಮರ ಒಂದು 500 ಕಾಯಿ ಬೀಳ್ತಾವೆ. ಯಾಕಂದ್ರೆ ಯಾರಿಗೆ ಕುಜದೋಷ, ಸರ್ಪದೋಷ, ಸಂತಾನ ಪ್ರಾಪ್ತಿ, ಕಲ್ಯಾಣ, ಯಾರಿಗೆ ಲಗ್ನ ಆಗಿಲ್ಲ, ಕಲ್ಯಾಣ ಆಗಿಲ್ಲ, ಸಂತಾನ ಪ್ರಾಪ್ತಿ ಆಗಿಲ್ಲ, ಕುಜದೋಷ ಸರ್ಪದೋಷ ಇದ್ದವರು ಅಭಿಷೇಕಗಳನ್ನು ಬರೆಸಿ ಅವರ ಗೋತ ನಕ್ಷತ್ರ ಕೊಟ್ಟಿರ್ತಾರೆ. ಅವರ ನಿಮ್ಮ ಗೋತ ನಕ್ಷತ್ರ ತಗೊಂಡು ನಾವಿಲ್ಲಿ ಅಭಿಷೇಕ ಮಾಡೋದನ್ನ ನೀವು ಮನೆಯಲ್ಲಿ ಕೂತ್ಕೊಂಡು ಯೂಟ್ಯೂಬ್ ವಿಚಾರಣೆ ನಾಗಪ್ಪ, ನಮ್ದು ಯೂಟ್ಯೂಬ್ ಬಳಿ 2 ಯೂಟ್ಯೂಬ್ ಇವೆ, ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬಿಟ್ರೆ ಇಲ್ಲಿ ಏನು ನಡೀತದೆ. ಮಂಗಳವಾರ ದಿವಸ ಪ್ರತಿ ದಿವಸ ನಿಮ್ಗೆ ಗೊತ್ತಾಗ್ತದೆ. ಆರೋಗ್ಯ ಭಾಗ್ಯ, ಸ್ಲಿಮ್ ಡಿಸೀಸ್, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸಸ್, ಯಾರಿಗೆ ಪ್ರಮೋಷನ್ ಆಗಿರೋ, ಟ್ರಾನ್ಸ್ಫರ್ ಆಗಿರೋ, ವಿದ್ಯಾಪ್ರಾಪ್ತಿ, ವಿದ್ಯಾಭಿವೃದ್ಧಿ, ಲಕ್ಷ್ಮೀ ಕಟಾಕ್ಷ, ಕುಜಮಂಗಳ ಸರ್ಪದೋಷ, ಸಿಂಹರಾಶಿ. ಅಮೆರಿಕಾದಿಂದ ಬಂದು ಗಂಡ ಹೆಂಡತಿ ಮಗಳಿಗೆ ಕುಜಮಂಗಳ ಸರ್ಪದೋಷ ಸಿಂಹರಾಶಿಗೆ. ಆ ಮಗಳಿಗೆ 20 lakhs ಪಗಾರ ಇದೆ, ಆಕೆಗೆ 20 ಲಕ್ಷ ಪಗಾರ ಇದೆ. ಅಲ್ಲಿ ಹೋಗಿ ಯಾರು ಜ್ಯೋತಿಷಿಗಾರ ಬಿಚಾಲಿ ಹೋಗಿ ಬಿಚಾಲಿ ನಾಗಪುರ ಕುಜಮಂಗಳ ಸರ್ಪದೋಷ ನಿವಾರಣೆ ಒಂದು ಕಾಯಿಟ್ಟು ಬಂದಂದ್ರೆ 10 ರೂಪಾಯಿ ಕಾಯಿಡ್ಲಿಕ್ಕೆ ಅಮೆರಿಕಾದಿಂದ 2 ಲಕ್ಷ ಖರ್ಚು ಮಾಡ್ಕೊಂಡು ಬಂದು ಕಾಯಿಟ್ಟು ಹೋಗಿದ್ರೆ. ಕುಂಭ ಮೀನ ರಾಶಿಗೆ 7.5. ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ಟು ಬಿ ರಿಕವರ್ಡ್, ಗೃಹ ಪ್ರಾಪ್ತಿ, ಲಕ್ಷ್ಮೀ ಕಟಾಕ್ಷ, ಸ್ಕಿನ್ ಡಿಸೀಸ್ ಮತ್ತು ಡೈವರ್ಸ್ ಕೇಸಸ್. ಹಿಂಗೆ 108 ಸಮಸ್ಯೆಗಳಿಗೆ ಜನ ಬಂದ್ ಕಾಯಿಟ್ಟು ಹೋಗ್ತಾರೆ. ನಿಮ್ದೇನೋ ಸಮಸ್ಯೆ ಇದ್ರೆ ಕಾಯ್ರಿ, ನಮ್ದೇನು ಸಮಸ್ಯೆ ಇಲ್ಲ ಅಂದ್ರೆ ಬಿಚಾರಿ ನಾವು ನಮಸ್ಕಾರ ಮಾಡ್ರಿ, ನಿಮ್ಮ ಊರಿಗೆ ನೀವು ಹೋಗ್ರಿ.